ಮತ್ತೆ ಡಿಸಿಎಂ ಡಿಕೆಶಿ ಮೈಂಡ್ ಗೇಮ್. ಸ್ವಾತಂತ್ರ್ಯ ದಿನಾಚರಣೆ ದಿನವೇ ಡಿಕೆ ಡಬಲ್ ಗೇಮ್ ಮಾಡಿದ್ದಾರೆ. ಒಂದು ಕಡೆ ಚನ್ನಪಟ್ಟಣದಲ್ಲಿ ಡಿಕೆಶಿ ಧ್ವಜಾರೋಹಣವನ್ನ ಮಾಡಿದ್ದಾರೆ. ಡಿಸಿಎಂ ಆಗಿದ್ದುಕೊಂಡು ತಾಲೂಕಿನಲ್ಲಿ ಧ್ವಜಾರೋಹಣ ಮಾಡಿದ್ದಾರೆ. ಮತ್ತೊಂದೆಡೆ ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಅಂದಿದ್ದಾರೆ ಡಿಕೆ ಶಿವಕುಮಾರ್. ಒಂದೇ ದಿನ ಡಬಲ್ ಗೂಗ್ಲಿ ಎಸೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಎದುರಾಳಿಗಳ ತಲೆಗೆ ಹುಳ ಬಿಡ್ತಾ ಇದ್ದಾರೆ ಕನಕಪುರದ ಬಂಡೆ. ಚನ್ನಪಟ್ಟಣದ ಸಂಬಂಧ ಸ್ವಲ್ಪ ದಿನ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ರು. ದಿಢೀರಂತ ಮತ್ತೆ ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಆಕ್ಟಿವ್ ಆಗಿದ್ದಾರೆ. ಯೋಗೇಶ್ವರ್ ದೆಹಲಿ ಭೇಟಿ ಬಳಿಕ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಈಗ ಉತ್ಸಾಹ ಹೆಚ್ಚಿದಂತಾಗಿದೆ. ಇದನ್ನ ಹೀಗೆ ಕಂಟಿನ್ಯೂ ಮಾಡಿಕೊಂಡು ಹೋಗುವ ಪ್ಲಾನ್ ನಲ್ಲಿದ್ದಾರೆ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಅವರು. ಅದೇ ರೀತಿ ಎದುರಾಳಿಗಳನ್ನು ಕನ್ಫ್ಯೂಸ್ ಮಾಡೋ ತಂತ್ರಗಾರಿಕೆ ಇದು ಅಂತ ಹೇಳಿ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಕಳೆದ ಕೆಲವು ದಿನಗಳಿಂದ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ವಿಚಾರ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ಅಥವಾ ಈ ಮೈತ್ರಿ ಪಕ್ಷಗಳಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇದೆ. ಇದೆಲ್ಲದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗ್ತಾರಾ, ಇಲ್ಲ ಅವರ ಪುತ್ರಿ ಅಭ್ಯರ್ಥಿ ಆಗ್ತಾರಾ, ಇಲ್ಲ ಅವರ ಸಹೋದರ ಸುರೇಶ್ ಅವರು ಅಭ್ಯರ್ಥಿ ಆಗ್ತಾರಾ, ಹೀಗೆ ಹಲವು ಹೆಸರುಗಳು ಕೂಡ ಕೇಳಿ ಬರ್ತಾನೆ ಇದೆ. ಇದೆಲ್ಲದರ ನಡುವೆ ಇವತ್ತು ಬಹಳ ಪ್ರಮುಖವಾಗಿ ಡಬಲ್ ಗೇಮ್ ಆಡಿರೋದು ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಡಿಸಿಎಂ ಆಗಿ ಒಂದು ತಾಲೂಕಿನಲ್ಲಿ, ಅದು ಚನ್ನಪಟ್ಟಣದಲ್ಲಿ ಹೋಗಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಧ್ವಜಾರೋಹಣ ನೆರವೇರಿಸಿ ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಪತ್ರಕರ್ತರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ, ಸರ್ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ. ಆಗ ಹೇಳ್ತಾರೆ ನಾನೇ ಅಭ್ಯರ್ಥಿ ಅಂತ. ಹಾಗಾಗಿನೇ ಈಗ ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಡಿಕೆ ಶಿವಕುಮಾರ್ ಇದನ್ನ ರಾಜಕೀಯವಾಗಿ ತಂತ್ರಗಾರಿಕೆಯಿಂದ ಹೇಳಿದಾರಾ ಅಥವಾ ಅವರೇ ಅಭ್ಯರ್ಥಿನ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಜೊತೆಗೆ ಇವರ ಈ ಹೇಳಿಕೆಯಿಂದ ಎದುರಾಳಿ ಪಕ್ಷಗಳಿಗೆ, ಎದುರಾಳಿ ನಾಯಕರಿಗೆ ಸಹಜವಾಗಿ ಗೊಂದಲ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಮಾಡೋದಕ್ಕಂತಾನೆ ಈ ರೀತಿಯಾಗಿ ಏನಾದ್ರೂ ಹೇಳಿಕೆಯನ್ನ ಕೊಟ್ರ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿದ್ದೇ